ವಾಷಿಂಗ್ ಮಿಷಿನ್ನ ಒಳಗಡೆ ಈ ರೀತಿ ಪೌಡರ್ನ ಹಾಕಿ ಆಮೇಲೆ ನೋಡಿ ಮ್ಯಾಜಿಕ್, ನಿಮ್ಮ ದೊಡ್ಡ ಕೆಲಸ ಸುಲಭವಾಗಿ ಮುಗಿಯುತ್ತೆ. ಟಾಲ್ಕಮ್ ಪೌಡರನ್ನು ಹೀಗೂ ಬಳಸ್ಬೋದು ಅಂತ ತಿಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಮ್ಮೆಲ್ಲರ ಮನೆಯಲ್ಲೂ ವಾಷಿಂಗ್ ಮಿಷಿನ್ ಇದ್ದೇ ಇರುತ್ತೆ. ಆದರೆ ವಾಷಿಂಗ್ ಮಿಷಿನ್ನ ಬಳಸ್ತಾ ವಾಷಿಂಗ್ ಮಿಷಿನ್ ಒಳಗಡೆಯಿಂದ ಒಂದು ಕೆಟ್ಟ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಗೊತ್ತಾ? ಇದಕ್ಕೆ ಕಾರಣ ನಾವು ವಾಷಿಂಗ್ ಮಿಷಿನನ್ನು ನೀಟಾಗಿ ಕ್ಲೀನ್ ಮಾಡ್ತಾ ಇರೋದಿಲ್ಲ. ಇದೇ ಕಾರಣಕ್ಕೆ ವಾಷಿಂಗ್ ಮಿಷಿನಲ್ಲಿ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ಟೆ ವಾಶ್ ಮಾಡಿದ್ರೂ ಕೂಡ ಬಟ್ಟೆಯಲ್ಲೂ ಕೂಡ ಈ ಸ್ಮೆಲ್ ಇರುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಸ್ಮೆಲ್ ಬರಲಿ ಅಥವಾ ಬರದೇ ಇರಲಿ, ಈ ಸೂಪರ್ ಟಿಪ್ಸ್ನ ಫಾಲೋ ಮಾಡಿ ಸಾಕು, ನಿಮ್ಮ ವಾಷಿಂಗ್ ಮಿಷಿನಲ್ಲಿ ಕೆಟ್ಟ ಸ್ಮೆಲ್ ಯಾವತ್ತೂ ಬರೋದಿಲ್ಲ. ಸ್ಮೆಲ್ ಬರೋದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ವಾಷಿಂಗ್ ಮಿಷಿನ್ ಕ್ಲೀನ್ ಇಲ್ಲದೆ ಇರೋದು. ಅದರಿಂದ ನಾವು ಅವಾಗವಾಗ ಅಟ್ಲೀಸ್ಟ್ 1 ತಿಂಗಳಿಗೊಮ್ಮೆ ಆದರೂ ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡ್ಕೊಳ್ಬೇಕು. ಈ ಫಿಲ್ಟ್ರ್ ಇರುತ್ತಲ್ಲ, ಈ ಫಿಲ್ಟ್ರಲ್ಲಿ ತುಂಬಾನೇ ಲಿಂಟ್ಗಳು ಕಲೆಕ್ಟ್ ಆಗಿರುತ್ತೆ, ಕೊಳೆ ಇರುತ್ತೆ, ಗಲೀಜಿರುತ್ತೆ. ಇದನ್ನು ನಾವು ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕು. ಇಲ್ಲ ಅಂತಂದರೆ ಕೆಟ್ಟ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ಟೆ ಕೂಡ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಆದ್ದರಿಂದ ಸಾಧ್ಯವಾದರೆ ತಿಂಗಳಿಗೆ ಒಮ್ಮೆ ಆದರೂ ನೀವು ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡಿ. ಹಾಗೆ ಫಿಲ್ಟರ್ನ 15 ದಿನಕ್ಕೊಮ್ಮೆ ಆದರೂ ಕ್ಲೀನ್ ಮಾಡ್ತಾನೆ ಇರಬೇಕು. ಇನ್ನು ಇಲ್ಲಿ ನಾವು ಸೋಪ್ ಅಥವಾ ಲಿಕ್ವಿಡ್ ಡಿಟರ್ಜೆಂಟ್ ಹಾಕ್ತೀವಲ್ಲ, ಈ ಟ್ರೇನಲ್ಲೂ ಕೂಡ ಕೊಳಕು ಕೂತ್ಕೊಂಡು ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಇದನ್ನು ಕೂಡ ಅಟ್ಲೀಸ್ಟ್ 15 ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತಾ ಇರಬೇಕು. ಈ ರೀತಿ ಡ್ರಮ್ ಕ್ಲೀನ್ ಆಗಿದ್ದರೆ ನಿಮಗೆ ಯಾವುದೇ ಕಾರಣಕ್ಕೂ ಬ್ಯಾಡ್ ಸ್ಮೆಲ್ ಬರೋದಿಲ್ಲ. ಇನ್ನೂ ಒಂದು ಟಿಪ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಒಂದು ಬೌಲ್ ತೊಗೊಳ್ಳಿ. ಇದಕ್ಕೆ ಸುಮಾರು 1 ಸ್ಪೂನಷ್ಟು ಟಾಲ್ಕಮ್ ಪೌಡರ್, ನಿಮ್ಮ ಮನೆಯಲ್ಲಿ ಯಾವ ಪೌಡರ್ನ ಯೂಸ್ ಮಾಡ್ತೀರಾ ನೋಡಿ ಮುಖಕ್ಕೆ ಹಚ್ಚೋದಕ್ಕೆ, ಆ ಪೌಡರ್ನ ಸುಮಾರು 1 ಸ್ಪೂನಷ್ಟು ತೊಗೊಂಡ್ರೆ ಸಾಕು. ನಂತರ ಇದಕ್ಕೆ 1 ಚಮಚದಷ್ಟು ಕಂಫರ್ಟ್ನ ಸೇರಿಸ್ಕೊಳ್ಳಿ. ಹಾಗೆ ಇದಕ್ಕೆ 3 ಚಮಚದಷ್ಟು ನೀರನ್ನು ಹಾಕ್ಕೊಳ್ಬೇಕು. ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು ನೋಡಿ. ನಂತರ ಇದರಲ್ಲಿ ಒಂದು ಹತ್ತಿ ಅಥವಾ ಈ ರೀತಿಯ ಕಾಟನ್ ಪ್ಯಾಡ್ ಇರುತ್ತಲ್ಲ, ಅದನ್ನು ಹೀಗೆ ಹತ್ಕೊಳ್ಳಿ. ಈ ರೀತಿ ಅದ್ದಿ ಅದರಲ್ಲೇ ಬಿಟ್ಬಿಡಿ. ಇವಾಗ ಇದು ರೆಡಿ ಆಯಿತು. ನೀವಿದನ್ನು ಏನು ಮಾಡಬೇಕು ಅಂದರೆ ವಾಷಿಂಗ್ ಮಿಷಿನ್ನ ಒಳಗಡೆ ಈ ರೀತಿ ಇಟ್ಟುಬಿಡಿ. ಆಮೇಲೆ ಕ್ಲೋಸ್ ಮಾಡ್ಕೊಳ್ಳಿ. ಈ ರೀತಿ ಇದನ್ನು ಇಡೋದ್ರಿಂದ ವಾಷಿಂಗ್ ಮಿಷಿನ್ ಒಳಗಡೆ ಒಳ್ಳೆಯ ಸ್ಮೆಲ್ ಇರುತ್ತೆ. ಇನ್ನು ಬಟ್ಟೆ ವಾಶ್ ಮಾಡಿದ್ಮೇಲೆ ಬಟ್ಟೆನಲ್ಲೂ ಕೂಡ ಬ್ಯಾಡ್ ಸ್ಮೆಲ್ ಇರೋದಿಲ್ಲ. ಇನ್ನು ಇದನ್ನು ಬಟ್ಟೆ ವಾಶ್ ಮಾಡೋಕ್ಕಿಂತ ಮೊದಲು ತೆಗೆದುಬಿಡಿ. ಆಮೇಲೆ ಬಟ್ಟೆನ ಹಾಕಿ ವಾಶ್ ಮಾಡಿದ್ಮೇಲೆ ಮತ್ತೆ ಬಟ್ಟೆಗಳನ್ನೆಲ್ಲ ತೆಗೆದ ನಂತರ ಇದನ್ನು ಮತ್ತೆ ಹಾಗೆ ಇಟ್ಬಿಡಿ. ಈ ರೀತಿ ಮಾಡೋದ್ರಿಂದ ವಾಷಿಂಗ್ ಮಿಷಿನಲ್ಲಿ ಯಾವತ್ತೂ ಕೆಟ್ಟ ಸ್ಮೆಲ್ ಇರೋದಿಲ್ಲ. ಹಾಗೆಯೇ ಆವಾಗಲೇ ಹೇಳ್ದ ಹಾಗೆ ತಿಂಗಳಿಗೆ 1 ಸಲ ಆದರೂ ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ಫಿಲ್ಟರ್ನ ಅಟ್ಲೀಸ್ಟ್ 15 ದಿನಕ್ಕೊಮ್ಮೆ ಆದರೂ ಕ್ಲೀನ್ ಮಾಡ್ತಾ ಇರಿ. ಈ ರೀತಿ ಮಾಡೋದ್ರಿಂದ ವಾಷಿಂಗ್ ಮಿಷಿನಲ್ಲಿ ಬ್ಯಾಡ್ ಸ್ಮೆಲ್ ಬರೋದಿಲ್ಲ. ಅಷ್ಟೇ ಅಲ್ಲ, ವಾಷಿಂಗ್ ಮಿಷಿನ್ ತುಂಬಾ ದಿನದವರೆಗೆ ಬಾಳಿಕೆ ಕೂಡ ಬರುತ್ತೆ. ನೀವು ವಾಷಿಂಗ್ ಮಿಷಿನ್ನ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ಪದೇ ಪದೇ ವಾಷಿಂಗ್ ಮಿಷಿನ್ ಹಾಳಾಗುತ್ತೆ. ಬಟ್ಟೆ ಕೂಡ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.